ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ನಮ್ಮ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ಭವಿಷ್ಯ ಹೇಗಿದೆ, ವಾರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನ 12 ರಾಶಿಯವರಿಗೆ ತಿಳಿಯುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡೋಣ. ಇನ್ನು ಈ ವಾರದ ಫಲಾಫಲಗಳನ್ನು ನೋಡೋದಾದ್ರೆ ಜೂನ್ 9ನೇ ತಾರೀಕಿಂದ ಜೂನ್ 15ನೇ ತಾರೀಕುವರೆಗೂ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೈಲೈಟ್ಸ್ ನೋಡೋದಾದ್ರೆ ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ. ಇನ್ನು ಈ ವಾರ ಅಂತ ವಿಶೇಷ ಏನಿಲ್ಲ. 11ನೇ ತಾರೀಕು ಶಿರಸಂಗಿ ಕಾಳಿಕಾದೇವಿ ಉತ್ಸವ ಇರುವಂಥದ್ದು. ಮತ್ತೆ ವಿಶೇಷವಾಗಿ ಮೃಗಶಿರ ನಕ್ಷತ್ರ 3ನೇ ಪಾದಕ್ಕೆ ಬುಧ 14ನೇ ತಾರೀಕು ಸಂಚಾರ ಮಾಡ್ತಾರದ್ ಬಿಟ್ರೆ ಈ ವಾರ ಅಂತಂತ ವಿಶೇಷತೆಗಳು ಏನು ಕೂಡ ಇಲ್ಲ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ. ಮೇಷರಾಶಿಯವ್ರಿಗೆ 2, 4, 6, 8, 10, 12, 14, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಆದರೆ ಪ್ರಯತ್ನದಿಂದ ಕೊನೆಗೆ ಸುಖ ಪ್ರಾಪ್ತಿ ಆಗುತ್ತದೆ. ಅಂದ್ರೆ ಈ ವಾರ 50-50 ಅಂತ ಹೇಳ್ಬೋದು. ಅದರಿಂದ ನೀವೇನ್ ಮಾಡಿ ಅಂತಂದ್ರೆ ಕಾಲಭೈರವನ ದರ್ಶನವನ್ನ ಮಾಡಿ ಸ್ವಲ್ಪ ಈ ವಾರದ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 3, 3, 6, 3, 9, 10, 11, 12, 13, 14, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. 16 ಕವಡೆ ಅಂಗಾತ ಬಿದ್ದರೆ ಅಪವಾದದ ಭಯವಿದೆ. ಆಪ್ತೇಷ್ಟರಲ್ಲಿ ಕಲಹಗಳು, ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ ಮತ್ತು ಅನೇಕ ತರದಿಂದ ಸುಖವು ಈ ಬಾರಿ ನಿಮಗೆ ಉಂಟಾಗಲ್ಲ ಅಂತ ಬರ್ತಾ ಇದೆ. ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಮಿಥುನ ರಾಶಿಯವರು ಕೂಡ ವೃಷಭ ರಾಶಿಯವರು ಕೂಡ ಈ ವಾರ ನೀವೇನ್ ಮಾಡ್ಬೇಕು ಅಂದ್ರೆ ಅಮ್ಮನವರ ದರ್ಶನವನ್ನ ಮಾಡಿ ಬಿಳಿ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡಿಸಿ ಸ್ವಲ್ಪ ದೋಷಗಳು ಕಮ್ಮಿ ಆಗುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 4, 6, 8, 10, 12, 14, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಪ್ರಯತ್ನದಿಂದ ಸುಖ ಸೌಖ್ಯವು ಪ್ರಾಪ್ತಿಯಾಗುವಂತಹ ಯೋಗವಿದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಈ ವಾರ ಯಾಕೋ ಎಲ್ಲ ರಾಶಿಯವ್ರಿಗೂ ಸ್ವಲ್ಪ ಅನಾನುಕೂಲಗಳೇ ತೋರಿಸ್ತಾ ಇದೆ. ಮಿಥುನ ರಾಶಿಯವರು ವಿಷ್ಣುವಿನ ದರ್ಶನ, ನಾರಾಯಣನ ದರ್ಶನವನ್ನ ಮಾಡಿ ತುಳಸಿಯನ್ನ ಅರ್ಪಣೆ ಮಾಡಿ ಅನುಕೂಲವಾಗ್ತದೆ. ಇಲ್ಲ ಪ್ರತಿದಿನ ತುಳಸಿಯ ಪ್ರದಕ್ಷಿಣೆಯನ್ನ ಮಾಡಿ ನಂತರ ನಿಮ್ಮ ಕೆಲಸಗಳಿಗೆ ಹೋಗಿ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 8, 9 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗಳಿಗೆ ಬಂಧುಗಳು ಬರುತ್ತಾರೆ. ರಾಜರ ಸನ್ಮಾನ ಅಂದ್ರೆ ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು. ಕಾರ್ಯದಲ್ಲಿ ಜಯ, ಲಾಭವು ಉಂಟಾಗುತ್ತದೆ. ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಬಹಳ ವಿಶೇಷವಾಗಿ ಚೆನ್ನಾಗಿದೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿ, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆ ಕೇಳುವಂಥದ್ದು, ಜನವಿರೋಧ, ವಾದ ವಿವಾದಗಳುಂಟು. ಸ್ವಲ್ಪ ಚೆನ್ನಾಗಿಲ್ಲ ಸಿಂಹರಾಶಿಯವ್ರಿಗೆ. ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಲಿನ ಅಭಿಷೇಕವನ್ನ ಮಾಡಿ ಗೋಡಂಬಿಯನ್ನ ಅರ್ಪಣೆ ಮಾಡಿ ಶಿವನಿಗೆ ಸ್ವಲ್ಪ ಈ ವಾರ ಅನುಕೂಲಗಳ ಆಗ್ತದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ ಪ್ರಾಪ್ತಿಯು, ಕಾರ್ಯದಲ್ಲಿ
ಅನಾನುಕೂಲ, ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಬರ್ತಾ ಇದೆ. ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ಅದರ ಜೊತೆಗೆ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ. ಇದರಿಂದ ಸ್ವಲ್ಪ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ, ಎಲ್ಲ ರಾಶಿಯವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಕವಡೆಯನ್ನು ಬಿಡ್ತಾ ಇರುವಂಥದ್ದು. 2, 4, 6, 8, 10, 12 ಕವಡೆ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕಗಳಿವೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೈಗೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡ್ತಾ ಇದೀವಿ. ತುಲಾರಾಶಿಯವರು ಕೂಡ ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನವನ್ನು ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನ ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾಯವು ನೆರವೇರುತ್ತದೆ, ಸುಖವಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಧನುಸ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುವುದು, ರಾಜರಿಂದ ಸನ್ಮಾನ, ಸಮಾಜದಲ್ಲಿ ಗೌರವ, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯವಿದೆ. ಧನುರಾಶಿಯವರು ಕೂಡ ಈ ವಾರ ಬಹಳ ಚೆನ್ನಾಗಿದೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 4, 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾಯವು ನೆರವೇರುತ್ತದೆ, ಸುಖವಿದೆ. ಮಕರ ರಾಶಿಯವರಿಗೆ 7.5 ಕೊನೆಯ ಭಾಗ ಇದ್ರೂ ಕೂಡ ಅನುಕೂಲಗಳು ಆಗ್ತಾ ಇದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 5, 5, 2, 7, 7, 3, 5, 7, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ಅನುಕೂಲವಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 4, 2, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. 6 ಕವಡೆ ಏನು ಹೇಳ್ತಾ ಇದೆ? ಧನಹಾನಿಯನ್ನ ಹೇಳ್ತಾ ಇದೆ, ಕಾರ್ಯದಲ್ಲಿ ವಿಘ್ನಗಳನ್ನ ಹೇಳ್ತಾ ಇದೆ, ಶುಭ ವಾರ್ತೆಯನ್ನ ಕೇಳ್ತೀರಿ ನೀವು ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದೆ. ಜನ ವಿರೋಧ, ವಾದ ವಿವಾದಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ. ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಬರ್ತಾ ಇದೆ. ಬಹಳ ಎಚ್ಚರಿಕೆಯನ್ನ ನೀವು ತಗೊಳ್ಳಿ ಅಂತ ಹೇಳ್ತಾ, ನೀವು ಏನ್ ಮಾಡ್ಬೇಕಂದ್ರೆ ಮನೆ ದೇವರಿಗೆ ತುಪ್ಪ ದೀಪವನ್ನು ಹಚ್ಚುವಂಥದ್ದು, ಗೋಪೂಜೆಯನ್ನು ಮಾಡುವಂಥದ್ದು, ಗೋವಿಗೆ ಅಕ್ಕಿ ಬೆಲ್ಲವನ್ನು ಕೊಡುವಂಥ ಕೆಲಸವನ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ವಾಹಿನಿಯ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.